ವೀಕ್ಷಕರೇ ಕೇಳಿದ್ರಲ್ವಾ, ನೀವು ಕೇಳಿದಂತಹ ಒಂದಷ್ಟು ಪ್ರಶ್ನೆಗಳಿಗೆ ಈಗಾಗಲೇ ಗುರುಮಾತಾ ಉತ್ತರವನ್ನು ನೀಡಿದ್ದಾರೆ. ಅವರು ಏನು ನೀವು ಕೇಳಿರ್ಬೋದು, ನಾವು ತುಂಬ ದೂರ ಇದ್ದೀವಿ, ಅಮ್ಮನ ಕರ್ಸ್ಕೋಬೋದು ಅಥವಾ ನಾವು ಬರ್ಬೋದಾ ಅಂತ. ಖಂಡಿತವಾಗೂ ನೀವು ಫಸ್ಟ್ ಏನು ನಿಮ್ಮ ಭೂಮಿಯಲ್ಲಿರುವಂತಹ ಮಣ್ಣು, ಐದು ದಿಕ್ಕಲ್ಲಿರುವಂತಹ ಮಣ್ಣನ್ನು ಸಹ ನೀವು ತೊಗೊಬಂದು ಅವ್ರಿಗೆ ಅಲ್ಲಿ ಕೊಟ್ಟರೆ ಅವರು ಸಹ ಬಂದು ಆಮೇಲೆ ಸ್ಥಳವನ್ನು ನೋಡಿ ಯಾವ ರೀತಿ ಪೂಜೆಯನ್ನು ಮಾಡ್ಕೋಬೇಕು ಅಥವಾ ಪಾಯಿಂಟ್ ಎಲ್ಲಿದೆ ಇವೆಲ್ಲವೂ ಸಹ ಗುರುಮಾತೆ ತಿಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ ಇನ್ನು ಇದಷ್ಟೇ ಅಲ್ಲದೆ ಮನೇಲಿ ಯಾವ್ದಾದ್ರು ಅದರ ಸಮಸ್ಯೆ ಇದೆ ಅದಕ್ಕೂ ಸಹ ಗುರುಮಾತಾ ಪರಿಹಾರವನ್ನು ಕೊಡ್ತಾರೆ. ತಪ್ಪದೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ ಇನ್ನೂ ಪ್ರಮುಖವಾಗಿ ನೀವು ತಿಳಿಸ್ಕೊಟ್ರಿ, ಏನು ಸೈಟ್ ಹತ್ರ ಹೋಗಿ ನಾವು ನೋಡಿದ್ರೇ ಮಾತ್ರ ಆಗುತ್ತೆ ಅಂತ. ಅಂದರೆ ಬರೀ ಅವ್ರು ಇವಾಗ ಮಣ್ಣು ತಂದು ಕೊಟ್ಟಿರ್ತಾರಲ್ವಾ, ಐದು ಪ್ಲೇಸಲ್ಲಿರುವಂಥ ಮಣ್ಣು ತಂದು ಕೊಟ್ಟಿರ್ತಾರಲ್ವಾ, ಅದರಿಂದ ಏನಾದರೂ ನಿಮಗೆ ಗೊತ್ತಾಗುತ್ತಾ, ಇಲ್ಲ ಇಲ್ಲಿ ನೀರಿದೆ ನೀರಿಲ್ಲ, ಸಿಗುತ್ತೆ ಸಿಗಲ್ಲ ಅನ್ನುವಂಥದ್ದು? ಹೌದು, ಆ ಮಣ್ಣು ನೋಡುವಾಗಲೇ ನನಗೆ ಗೊತ್ತಾಗುತ್ತೆ. ಮಣ್ಣನ್ನು ಪೂಜೆ ಮಾಡ್ತೀನಿ, ಪೂಜೆ ಮಾಡಿ ಅದರಲ್ಲಿ ನನಗೆ ಮನಸ್ಸಲ್ಲಿ ಬರೋ ಅಂಥ ವಿಷಯಗಳ್ನ ಅದರಲ್ಲಿ ಬರಿತೀನಿ. ರಾಯರು ನನಗೆ 7 ವಯಸ್ಸಲ್ಲಿ ಏನು ಮಂತ್ರ ಕೊಟ್ಟಿದ್ರೋ ಆ ಮಂತ್ರನ ನನ್ನ ತಲೆಯಲ್ಲಿಟ್ಟು ಅವ್ರ ಮಂತ್ರ ಹೇಳಿದ್ರು, ಅದನ್ನು ಆ ಮಣ್ಣಿನ ಮೇಲೆ ಬರಿತೀನಿ. ಬರೆಯುವಾಗ ಆ ಮಣ್ಣಲ್ಲಿ ಬರಿತಾ 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 ನನಗೆ ಆ ಜಾಗದಲ್ಲಿ ನೀರು ಬರುತ್ತಾ ಇಲ್ವಾ ಅಂತ ನನಗೆ ಗೊತ್ತಾಗುತ್ತೆ. ಆವಾಗ ಅದು ಸಿಗುತ್ತೆ ಅಂತ ನನ್ನ ಮನಸ್ಸು ಹೇಳಿದ ತಕ್ಷಣ ಆ ಮಂತ್ರನ ನಿಲ್ಲಿಸ್ತೀನಿ, ಆಮೇಲೆ ಅದನ್ನು ಸ್ಟಾರ್ಟ್ ಮಾಡ್ಕೊತೀನಿ, ಖಂಡಿತ ಸಿಗುತ್ತೆ. ಆ ಥರ ಗುರುಮಾತಾ ಇನ್ನು ಈಗಾಗಲೇ ನಾವು ಹೇಳಿದ್ವಿ ದೋಷದ ಬಗ್ಗೆ ಮಾತಾಡ್ತಾ ಇದ್ವಿ, ಅದರಲ್ಲೂ ಪಿತೃದೋಷದ ಬಗ್ಗೆ ಒಂದಷ್ಟು ಮಾತಾಡಿದ್ವಿ. ಆದರೆ ಪಿತೃದೋಷಕ್ಕೆ ಪರಿಹಾರ ಯಾವ ರೀತಿ ಇದೆ, ಪೂಜೆ ಯಾವ ರೀತಿ ಇದೆ ಅನ್ನೋ ಸ್ವಲ್ಪ ತಿಳಿಸ್ಕೊಡ್ತೀನಿ. ಖಂಡಿತ. ನೋಡಿ, ಪಿತೃದೋಷ ಅನ್ನೋರು ನೆನ್ನೆನೂ ಸಹ ಒಂದು ಮೆಸೇಜ್ ಹಾಕಿದ್ದಾರೆ. ಏನು ಅಂತ ಅಂದರೆ, ಅಮ್ಮ ನಾನು ಗೊತ್ತಿಲ್ದಿರೇ ತಪ್ಪು ತುಂಬ ಮಾಡಿದ್ದೀನಿ, ಆದರೆ ನಾನು ಇವಾಗ ಕ್ಷಮೆ ಕೇಳ್ತಾ ಇದ್ದೀನಿ, ಅದನ್ನು ಕ್ಷಮೆಯಿಂದ ನನಗೆ ಸರಿ ಆಗಬೇಕು. ಆದರೆ ಅವ್ರು ಇವತ್ತಿಲ್ಲ, ಇದ್ರೇನೂ ಅದು ನನಗೆ ಯಾವುದೋ ಒಂದು ಮೂಲೆಯಲ್ಲಿ ತುಂಬಾ ನೋವು ಪಡ್ತಾ ಇದೆ ಅಮ್ಮ ಅಂತ ಮೆಸೇಜ್ ಹಾಕಿದ್ದಾರೆ. ಆದರೆ ನಾನು ಅದನ್ನು ಇವತ್ತು ಖಂಡಿತವಾಗ್ಲೂ ಆ ಭಗವಂತ ಅಕ್ಸೆಪ್ಟ್ ಮಾಡ್ಕೊತಾರೆ, ನಿಮ್ಮನ್ನು ಕೈ ಬಿಡಲ್ಲ. ನಾನು ಇವತ್ತು ಹೇಳ್ತೀನಿ, ಅವ್ರು ಇವತ್ತು ನೀವು ಎಲ್ರಿಗೂ ತಿಳಿಸೋ ಥರ ನನಗೋಸ್ಕರ ಎಲ್ರಿಗೂ ತಿಳಿಸಿಮ್ಮ ಅಂತಲೂ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಆ ವಿಷಯಕ್ಕೋಸ್ಕರ ನಾನು ಹೇಳ್ತೀನಿ ನೋಡಿ, ಯಾವಾಗಲೂ ತಾಯಿ ತಂದೆ ಶಾಪ ಅನ್ನೋದಾಗಲಿ, ಮಕ್ಕಳಿಂದ ಶಾಪ ಪಡ್ಕೊಳ್ಳೋದಾಗಲಿ, ಇಲ್ಲ ಬಂದಿದ್ದಂಥ ಹೆಣ್ಮಗ ನಮ್ಮನೇಲಿ ಭಾಳ ಬಂದಿರೋ ಅಂಥ ಹೆಣ್ಮಗಿನ ನೋಡಿ, ಅದರಲ್ಲೂ ಬಂದಂಥ ಹೆಣ್ಮಗಿನ ಶಾಪ ನಾವು ತೊಗೊಂಡ್ವಿ ಅಂದರೆ ಖಂಡಿತ ಆ ಕುಟುಂಬನೂ ಸಹ ಉದ್ಧಾರ ಆಗಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ನಮ್ಮ ಮನೆಯಲ್ಲಿರೋ ಹೆಣ್ಮಗ ಇನ್ನೊಂದು ಮನೇಲಿ ಹೋಗಿ ಬಾಳ ಅಂಥದ್ದು, ಅಲ್ಲೂ ಸಹ ಕಷ್ಟ ಅನುಭವಿಸ್ತಾ ಇದೆ, ಕಷ್ಟ ಕೊಡ್ತಾ ಇದ್ದಾರೆ ಅಂದರೆ ನೋಡಿ, ಇದೆರಡೂ ಶಾಪದಲ್ಲೇ ಹೋಗುತ್ತೆ. ಯಾವಾಗಲೂ ಎಂಥದ್ದೇ ಆಗಿರಲಿ, ಹೆಣ್ಣಿನ ಶಾಪ ಖಂಡಿತ ಲಾಸ್ಟ್ವರೆಗೂ ಅದು ನಮ್ಮನ್ನು ಬಿಡಲ್ಲ. ಹಾಗಾಗಿ ತಾಯಿ ತಂದೆ ಶಾಪ ಬೇಗ ಪರಿಹಾರ ಆಗುತ್ತೆ, ತಾಯಿ ಶಾಪ ಪರಿಹಾರ ಆಗೋದೇ ಇಲ್ಲ. ಅದರಲ್ಲೂ ನೋಡಿ, ಅಕ್ಷಯ ತೃತೀಯ ದಿವಸ ಹುಟ್ಟಿದ್ದಂಥ ಹೆಣ್ಮಕ್ಳಾಗಿರಲಿ ಗಂಡ್ಮಕ್ಳಾಗಿರಲಿ ಶಾಪ ಬಿಟ್ಟರು ಅಂದರೆ ಅದು ತಂದೆ ತಾಯಿನೇ ಆಗಿರಲಿ, ತನ್ನ ಒಡುಟ್ಟದವರೇ ಅಣ್ಣ ತಮ್ಮ ಅಕ್ಕ ತಂಗಿದಿರೇ ಆಗಿರಲಿ, ಆವತ್ತಿನ ದಿವಸ ಬಿಟ್ಟಿದ್ದಂಥ ಶಾಪ ಖಂಡಿತ ಹುಟ್ಟಿದಂಥವರು ಶಾಪ ಬಿಟ್ಟರೆ ಖಂಡಿತ ವಂಶ ಪೂರ ಅವರು ಉದ್ಧಾರ ಆಗಲ್ಲ. ಅದೇ ರೀತಿ ಯಾಕೆ ಆ ರೀತಿ ಅಕ್ಷಯ ತೃತೀಯ ದಿವಸ ಅಂಥದ್ದೇನು ಅಂತ ಒಂದು ಕ್ವಶನ್ ಬರ್ಬೋದು ನೋಡಿ. ಅಕ್ಷಯ ತೃತೀಯ ದಿವಸ ಯಾವಾಗಲೂ ಯಾಕೆ ಆ ರೀತಿ ಅವ್ರಿಗಾಗುತ್ತೆ ಅಂತ ಅಂದರೆ, ಅಕ್ಷಯ ತೃತೀಯ ದಿವಸ ಏನೆಲ್ಲ ನೀವು ಬೇಡ್ಕೊತೀರೋ, ಏನೆಲ್ಲ ಕೇಳ್ಕೊತೀರೋ ಪರಮೇಶ್ವರ ಹಾಗೇ ಕೊಡ್ತಾರಂತೆ ನೋಡಿ. ಭಗವದ್ಗೀತೆಗೆ ಒಂದು ಗೀತೆ ಸ್ಥಾನ ಸಿಕ್ಕಿದ್ದಂಥದ್ದು ಸಹ ಅಕ್ಷಯ ತೃತೀಯ ದಿವಸನೇ. ಹಾಗಾಗಲಿ ಆ ಗಣೇಶನಿಂದ ಪಡ್ಕೋಬೇಕು ಅದನ್ನೆಲ್ಲನೂ. ಆ ಥರ ಶಾಪ ಇರೋಂಥವ್ರು ಖಂಡಿತವಾಗ್ಲಿ ಗಣೇಶನ ಪೂಜೆ ಮಾಡಬೇಕು. ಅಕ್ಷಯ ತೃತೀಯ ದಿವಸ ಹುಟ್ಟಿದಂಥವ್ರು ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಯಾರನ್ನೇ ಏನೇ ಅಂದ್ಬಿಟ್ಟಿದ್ದಾರೆ ಅಂದರೆ ಅದು ಸತ್ಯದಿಂದ ನಡೆದೋಗುತ್ತೆ. ಅದನ್ನು ಹುಷಾರಾಗೇ ನಡ್ಕೋಬೇಕು. ಆ ಥರ ಮನೇಲಿ ಇದ್ದಾರೆ ಅಂದರೆ ಸ್ವಲ್ಪ ಅವ್ರ ಹತ್ರ ಎಲ್ಲ ವಿಷಯದಲ್ಲೂ ಸ್ವಲ್ಪ ಹುಷಾರಾಗೇ ಇರಬೇಕು ನೋಡಿ. ಯಾಕೆ ಹೇಳ್ತೀನಿ, ಇವಾಗ ನನ್ನ ಮಗಳು ಸಹ ಹುಟ್ಟಿದ್ದೇ ಅಕ್ಷಯ ತೃತೀಯ ದಿವಸನೇ. ಹಾಗಾಗಿ ಆ ದಿವಸ ಹುಟ್ಟಿದ ಅಂಥವ್ರಿಗೆ ಎಲ್ಲ ಏನಿದೆಯೋ ಇಲ್ವೋ ಎಲ್ಲ ಸೇರುತ್ತೆ. ಏನು ಕಷ್ಟ ಇದೆಯೋ, ಸುಖ ಇದೆಯೋ, ಹಣ ಇದೆಯೋ ಇಲ್ವೋ ಎಲ್ಲ ಟೈಮಿಗೆ ಬಂದು ಸೇರ್ತೈತೆ. ಕಾರಣ ಏನು ಅಂತಂದರೆ ಆ ಭಗವಂತ ಕೊಟ್ಟಿದ್ದಂಥ ಅಕ್ಷಯ ಪಾತ್ರೆ. ಅದಕ್ಕೆ ಶಿವನೇ ನೋಡಿ ನಮ್ಮ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಿ ಹತ್ರ ಅನ್ನದಾನವನ್ನು ಕೇಳಕ್ಕೆ ಬಂದಂಥ ಭವತೇ ಭಿಕ್ಷಾಂದೇಹಿ ಅಂತ ಕೂಡಲೇ ಆ ತಾಯಿ ಹತ್ರ ತೋರಿಸಿದ್ದು ಪಾತ್ರೆನೂ ಸಹ ಅಕ್ಷಯ ಪಾತ್ರೆನೇ. ಹಾಗಾಗಿ ಅಕ್ಷಯ ಪಾತ್ರೆ ಯಾವತ್ತೂ ಕಮ್ಮಿ ಆಗಲ್ಲ. ಅಕ್ಷಯ ತೃತೀಯ ದಿವಸ ಹುಟ್ಟಿದವ್ರಿಗೆ ಯಾವತ್ತೂ ಆ ರೀತಿ ಇರಲ್ಲ ನೋಡಿ. ಈಗ ಆ ದೋಷನೂ ತಾಯಿ ತಂದೆ ದೋಷ ಅವ್ರ ಪಾಪ ಸರಿಯಾಗುತ್ತಾ ಅಂತ ಯಾಕೆ ಹೇಳ್ತೀರಾ? ಅಕ್ಷಯ ತೃತೀಯ ದಿವಸ ಹುಟ್ಟಿದ್ದಕ್ಕೆ ಯಾಕೆ ಹೇಳಿದೆ ಅಂದರೆ ನೋಡಿ, ಅಕ್ಷಯ ತೃತೀಯ ದಿವಸ ಹುಟ್ಟಿದ ಅಂಥವ್ರಿಗೂ ತಾಯಿ ತಂದೆ ದೋಷ ಆಗಿರಲಿ ಪಾಪ ಆಗಿರಲಿ, ಅವತ್ತಿನ ದಿವಸ ಹುಟ್ಟಿದವ್ರಿಗೆ ಏನೆಲ್ಲ ಶಕ್ತಿ ಇದ್ದು ಶಾಪ ಆಗ್ತಾ
ಹೋಗ್ತಾರೋ ಅದು ಅಷ್ಟೇ ಶಾಪನೂ ಶಕ್ತಿ ಆಗುತ್ತಂತೆ. ಅದಕ್ಕೋಸ್ಕರನೇ ಯಾರೇ ಆಗಿರಲಿ ತಾಯಿ ತಂದೆ ಹತ್ರ ಒಂದು ನಾವು ಗೊತ್ತಿಲ್ದಿರ ಮಾತಾಡಿಬಿಟ್ವಿ ಅಂದರೆ ಖಂಡಿತವಾಗ್ಲೂ ಒಂದು 2 ದಿವಸ ಟೈಮ್ ತೊಗೊಂಡಾದರೂ ಹೋಗಿ ಅವ್ರ ಹತ್ರ ಕಾಲಲ್ಲಿ ಬಿದ್ದು ಕ್ಷಮೆ ಕೇಳಿಬಿಟ್ಟು ಅವ್ರ ಪಾದನ ಒಂದು ಟೈಮು ತೊಳೆದ್ಬಿಡಿ. ಆ ಪಾದನ ಇಬ್ಬರೂ ಕೂಡಿಸಿ ಒಂದು ತಟ್ಟೆಯಲ್ಲಿ ಕಾಲಿಟ್ಟು ಪಾದ ತೊಳೆದ್ಬಿಟ್ರ ಅಂದರೆ ಖಂಡಿತವಾಗ್ಲೂ ಆ ಪಾಪ ದೂರ ಆಯಿತು ಅಂತ ಅರ್ಥ. ನೀವು ಶಿವಾಲಯಕ್ಕೆ ಹೋಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೊಡಬೇಕಾಗಿರೋ ಅವಶ್ಯನೇ ಇರಲ್ಲ. ಪ್ರಾರ್ಥನೆ ಮಾಡಿಕೊಂಡು ತಾಯಿ ತಂದೆನ ಕೂಡಿಸಿ ಆ ಪಾಪನ ಮೋಕ್ಷ ಮಾಡಿಕೊಂಡ್ರ ಅಂದರೆ ಆ ಜನ್ಮದಲ್ಲಿ ಯಾವಾಗಲೂ ನೀವು ಚೆನ್ನಾಗೇ ಇರ್ತೀರ. ಅದಕ್ಕೆ ಹೇಳೋದು, ಯಾವ ಶಾಪಕ್ಕಿಂತ ದೊಡ್ಡ ಶಾಪ ಯಾವುದು? ಗೋಶಾಪ. ಆ ಗೋಶಾಪ ಮಾಡಿರೋಂಥವ್ರು ಸಹ ತಾಯಿ ತಂದೆ ಕಾಲನ್ನು ಇದು ಮಾಡಿ ಪಾದ ಪೂಜೆ ಮಾಡಿ ಅದರಲ್ಲಿ ನೀವು ಪಾದ ಪೂಜೆ ಮಾಡಿದ್ಮೇಲೆ ಅದು ನೀರನ್ನು ಕುಡಿಬಾರ್ದು. ಸುಮ್ಮನೆ ಜಸ್ಟ್ ಆ ನೀರನ್ನು ಎತ್ತು ತಲೆಯಲ್ಲಿ ಒಡಿಸ್ಕೊಳ್ಳಿ ಅಷ್ಟೇ. ಅದನ್ನು ತೊಗೊಂಡೋಗಿ ನೀವು ಹೊರಗಡೆ ಹಾಕಿದ್ಮೇಲೆ ಆ ತಟ್ಟೆನ ಉಳಿ ಹಾಕಿ ಬೆಳಗಿ ದಬ್ಬಾಕಬೇಕು. ಯಾಕೆ ಅಂದರೆ ನಿಮಗೆ ಬಂದಿದ್ದಂಥ ಶಾಪ ಆಗಲಿ ಪಾಪ ಆಗಲಿ ದೋಷ ಆಗಲಿ ಅದನ್ನು ದಬ್ಬಾಕದ ಥರ ಅರ್ಥ. ಉಲ್ಟಾ ಹಾಕಬೇಕು, ತಟ್ಟೆನ ಹಾಕಿದ್ರ ಅಂದರೆ ಆ ಪಾಪ ಎಲ್ಲ ದೂರ ಆಗುತ್ತೆ. ನೋಡಿ, ಒಂದೊಂದಕ್ಕೂ ಎಷ್ಟು ವಿಶೇಷತೆ ಇದೆ. ಹಾಗಾಗಿ ಶಾಪದಿಂದ ನರಳುತ್ತಾ ಇರೋವಂಥವ್ರು ಖಂಡಿತವಾಗ್ಲೂ ಹೇಳ್ತೀನಿ, ಶಿವಾಲಯಕ್ಕೆ ಹೋಗಿ ನನಗೆ ತಾಯಿ ತಂದೆ ಪೂಜೆ ಮಾಡೋ ಇಲ್ಲ ಅಭ್ಯಾಸ ನನಗಿಲ್ಲ ಅಂದರೆ ಖಂಡಿತವಾಗೂ ನಿಮ್ಗೆ ಅಭ್ಯಾಸ ಇಲ್ದಿರ ಇರೋದನ್ನು ಭಗವಂತ ಕೊಡ್ತಾನೆ. ಅದಕ್ಕೆ ಹೇಳೋದು, ನಾನು ತಪ್ಪು ಮಾಡ್ತಿರ್ಲಿಲ್ಲ, ಯಾವೋ ತಪ್ಪು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ, ಡ್ರಿಂಕ್ಸ್ ಮಾಡ್ತಾಯಿದ್ದೀನಿ, ಸ್ಮೋಕ್ ಮಾಡ್ತಾಯಿದ್ದೀನಿ, ಎಷ್ಟೋ ಬ್ಯಾಡ್ ವಿಷಯಗಳು ಹೇಳ್ತೀರಾ, ಅದನ್ನೆಲ್ಲ ಆಟೋಮೆಟಿಕ್ ಅದರಲ್ಲಿ ಬಂದು ಇನ್ಕ್ಲೂಡ್ ಆಗ್ತಾನೆ ಇರ್ತೈತೆ. ಅದು ಸರಿ ಆಗಬೇಕು ಅಂದರೆ ತಾಯಿ ತಂದೆ ಪಾದೆ ಪೂಜೆ ಮಾಡಿದ್ರ ಅಂದರೆ ಆ ಶಿವಪಾರ್ವತಿಯರಿಗೆ ನೀವು ಪೂಜೆ ಮಾಡಿದಂತೆ ಅರ್ಥ. ಆಗ ಭಗವಂತ ಹೇಳ್ತಾನಂತೆ, ನೀನು ಎಷ್ಟು ನೀನು ತಿದ್ಕೊಂಬಿಟ್ಟಿದೆಯೋ ಅಷ್ಟೇ ನಿನಗೆಲ್ಲ ಶಾಪದಿಂದ ಪಾಪದಿಂದನೂ ವಿಮುಕ್ತಿ ಮಾಡ್ತೀನಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರಂತೆ. ಹಾಗಾಗಿ ಆ ಶಾಪದಿಂದ ಪಾಪದಿಂದ ಹೊರ ಬರಬೇಕು ಅಂದರೆ ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಗುರುವೇ ಶರಣು. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ 9743554266 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಗುರುಮಾತಾ ನಿಮ್ಮ ಹತ್ರ ನೇರವಾಗಿ ಮಾತಾಡ್ತಾರೆ. ಪ್ರತಿಯೊಂದು ಸಮಸ್ಯೆಗಳಿಗೆ ಎಲ್ಲ ರೀತಿಯಲ್ಲೂ ಸಹ ಪರಿಹಾರ ಕೊಡ್ತಾರೆ. ಇನ್ನು ಕಾಲ್ ಸಿಗ್ತಾ ಇಲ್ಲ, ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ ಅನ್ನುವಂಥವ್ರು ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಸಹ ಡಿಸ್ಪ್ಲೇ ಆಗ್ತಾ ಇದೆ. 9626788822 ಈ ಸಂಖ್ಯೆಗೂ ಸಹ ಕರೆ ಮಾಡ್ಬೋದು. ಗುರುಮಾತಾ ನಿಮ್ಮ ಹತ್ರ ನೇರವಾಗಿ ಮಾತಾಡ್ತಾರೆ. ಪ್ರತಿಯೊಂದು ಸಮಸ್ಯೆಗಳಿಗೂ ಸಹ ಪರಿಹಾರ ಕೊಡ್ತಾ ಹೋಗ್ತಾರೆ. ಗುರುಮಾತಾ, ಇನ್ನು ಒಂದು ಪ್ರಶ್ನೆ ಯಾವ ರೀತಿ ಇದೆ ಅಂತ ಅಂದರೆ, ಒಬ್ಬ ತಾಯಿ ಮತ್ತು ತಂದೆ ಕೇಳಿರುವಂತಹ ಪ್ರಶ್ನೆ, ಮಗಳು ನಮ್ಮ ಜೊತೆನೇ ಇದ್ರು, ಆದರೆ ಇದೀಗ ಮನೆ ಬಿಟ್ಟು ಹೋಗಿದ್ದಾರೆ, ಅದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಬಾ ಅಂದ್ರೂ ಬರ್ತಾ ಇಲ್ಲ, ಈ ರೀತಿ ಪ್ರಶ್ನೆ ಕೇಳಿದ್ದಾರೆ. ಮ್ಯಾರೇಜ್ ಮಾಡ್ಕೊಂಡಿದ್ದಾರಾ? ಇಲ್ಲ, ಮಾಡ್ಕೊಂಡಿಲ್ಲ. ಓಕೆ. ಎಲ್ಲ ಜಿ ಪೇ ಇದು ಏನು ಹೇಳೋದು, ಬಿಜಿಲೆ ಎಲ್ಲಾದರೂ ಇರ್ತಾರೆ. ಓಕೆ. ನೋಡಿ, ಈಗ ಒಂದು ಹೆಣ್ಮಗು ಮನೆ ಬಿಟ್ಟು ಹೋಗಿದೆ ಅಂತಂದರೆ ಅಲ್ಲಿ ತಾಯಿ ತಂದೆಯ ದೋಷ ಮಗಳಿಗಾಗಿದೆ ಅಂತಲೇ ಅರ್ಥ. ನೋಡಿ, ಆ ಥರ ನಡೆಯೋಂಥ ಸಮಯದಲ್ಲಿ ಪಿ ಜಿಲಿ ಹೋಗಿ ಸ್ಟೇ ಮಾಡ್ಕೊಂಡಿದೆ, ಮನೆ ಕರೆದ್ರೂ ಗೊತ್ತಿಲ್ಲ ಅಂದರೆ ಸ್ವಲ್ಪ ಸಮಾಧಾನ ಆಗಬೇಕು ಮನಸ್ಸಿಗೆ. ಯಾವಾಗಲೂ ನೋಡಿ, ಹೆಣ್ಮಕ್ಳು ಒಂದು ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತಾರೆ ಅಂದರೆ ಅವ್ರ ಮನಸ್ಸಲ್ಲಿ ನೋವಿದೆ ಅಂತ ಅರ್ಥ. ಯಾಕೆ ಅಂತಂದರೆ ನಾನು ಬೇಕಾದಷ್ಟು ಕಷ್ಟ ಅನುಭವಿಸಿದ್ದೀನಿ, ನಾನು ಸಹ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದೆ. ಯಾಕೆ ಅಂದರೆ ಅಲ್ಲಿ ನಡೀತಾ ಇರೋ ವಾತಾವರಣ ನನಗಿಷ್ಟ ಆಗ್ತಿರ್ಲಿಲ್ಲ. ಕಾರಣ ಏನು ಅಂದರೆ ಏನೇನೋ ಅನ್ಯಾಯ ನಡೆಯೋದು, ಆ ಅನ್ಯಾಯಕ್ಕೆಲ್ಲ ನಾನು ತಲೆ ಕೊಡ್ತಾ ಇರಲಿಲ್ಲ, ತಲೆನೂ ಕೆಡಿಸ್ಕೊತಾ ಇರಲಿಲ್ಲ. ಬೇಕಾಗಿಲ್ಲ, ಮನೆಯೇ ಬೇಕಾಗಿಲ್ಲ, ಎಲ್ಲೋ ಒಂದು ಜಾಗದಲ್ಲಿ ಇರೋಣ, ಎಲ್ಲೋ ಚೆನ್ನಾಗಿರೋಣ. ನೋಡಿ, ಒಂದು ದೇವರು ಡಿಸೈಡ್ ಮಾಡಿಬಿಟ್ಟ ಅಂದರೆ ಅವ್ರನ್ನ ಸರಿ ಮಾಡಬೇಕು ಅಂದರೆ ಆ ದೇವರೇ ಬರಬೇಕು. ಅದಕ್ಕೆ ಹೇಳೋದು, ಯಾವಾಗಲೂ ಯಾವುದೇ ಒಂದು ವಿಷಯ ನಡೀಲಿ, ಆ ವಿಷಯಕ್ಕೊಂದು ಏನೋ ಒಂದು ನಡೆದಿರುತ್ತೆ, ಅದಕ್ಕೋಸ್ಕರನೇ ಆ ವಿಷಯ ನಡೀತಾ ಇದೆ ಅಂತ ಅರ್ಥ. ಇವಾಗ ಮಗಳು ಹೋಗಿದ್ದಾಳೆ ಹೊರಗಡೆ ಅಂದರೆ ಎಷ್ಟು ನೋವಿರ್ಬೋದು ತಾಯಿ ತಂದೆಗೆ. ಆ ನೋವು ಬರೋದಕ್ಕೆ ಮುಂಚೆ 1 ಸೆಕೆಂಡ್ ಯೋಚನೆ ಮಾಡಬೇಕಾಗಿತ್ತು. ಹೌದು, ನಾವು ಈ ಥರ ಮಾತಾಡಬಾರ್ದಾಗಿತ್ತು, ಈ ಥರ ಕಷ್ಟಗಳನ್ನ ಕೊಡಬಾರ್ದಾಗಿತ್ತು ಅಂತ ಯೋಚನೆ ಮಾಡಬೇಕು. ಏನಿಲ್ಲ, ಖಂಡಿತ ಹೋಗಿರೋ ಅಂಥ ಮಗಳು 3 ದಿವಸದ ಒಳಗಡೆ ನಿಮ್ಮ ಮನೆಗೆ ಮತ್ತೆ ಬರ್ತಾಳೆ. ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ, ಏನಾಗಲ್ಲ, ಮಗುಗೆ ಒಳ್ಳೆಯದಾಗುತ್ತೆ. ಅದೇ ರೀತಿ ತಾಯಿ ತಂದೆ ನಿಮ್ಮನ್ನು ನೀವು ತಿದ್ಕೊಂಬಿಡಿ. ದೇವ್ರ ಹತ್ರ ಕೂತ್ಕೊಂಡು ಆ ಭಗವಂತನಿಗೊಂದು ದೀಪ ಹಚ್ಬಿಟ್ಟು, ಇಲ್ಲ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಬಿಟ್ಟು ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ, ನಂದಾ ದೀಪ ಹಚ್ಚಿ. ಯಾಕೆ ಅಂತ ಅಂದರೆ ಒಂದೇ ಹೆಣ್ಮಗು ಇರೋ ಅಂಥವ್ರಾಗಿರಲಿ,
ಒಂದೇ ಗಂಡ್ಮಗ ಇದ್ದಾನೆ ಅಂತ ಅನ್ನೋರು ಸ್ವಲ್ಪ ಎಲ್ಲ ವಿಷಯದಲ್ಲೂ ಯೋಚನೆ ಮಾಡಿ ಮಾಡಬೇಕು, ಆತರ ಪಡಬಾರ್ದು. ಕಾರಣ ನೋಡಿ, ಆತರ ಪಟ್ಟರೆ ಗೋತ್ರ ಕೇಡು ಅಂತ ಹೇಳ್ತಾರೆ. ಹಾಗಾಗಿ ಮಕ್ಕಳಿಗೆ ಆ ಸಮಯ ನೀವು ಅಂದಿದ್ದು ಮಾತು ಬಂದು ನಿಲ್ಲುತ್ತೆ ವಿನಃ ನೀವೇನು ಮಾಡಿದ್ದೀರಾ ಅನ್ನೋಂಥದ್ದು ಮುಂದೆ ಬರೋದಿಲ್ಲ. ಅದಕ್ಕೋಸ್ಕರನೇ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಆ ಮಾತನ್ನ ಮುತ್ತಂತೆ ಇಟ್ಕೋಬೇಕಂತೆ ನಮ್ಮ ಹತ್ರ, ಯಾವಾಗಲೂ ಒಡೆಯಕ್ಕೆ ಬಿಡಬಾರ್ದು. ಅದಕ್ಕೋಸ್ಕರನೇ ಯಾರ ಮನಸ್ಸನ್ನ ನೋವಕ್ಕೂ ಬಿಡಬೇಡಿ, ನೀವು ನೋವಿಸ್ಕೊಳ್ಳೋಕ್ಕೂ ಸಹ ನೀವು ಅಕ್ಸೆಪ್ಟ್ ಮಾಡ್ಕೋಬೇಡಿ. ಒಬ್ಬರಿಂದ ನೋವು ತಿಂತೀರಾ ಅಂತ ಅಂದ್ರೇನೋ ಅದನ್ನು ಬೇಕಾಗಿಲ್ಲ, ಒಬ್ರಿಗೆ ನೋವು ಕೊಡ್ತೀರಾ ಅಂದರೆ ಅದನ್ನು ಬೇಕಾಗಿಲ್ಲ. ಎರಡೂ ನೆಗೆಟಿವೇ, ಎರಡನ್ನೂ ಬಿಟ್ಬಿಡಿ. ಖಂಡಿತ ಆ ಮಗಳು ಬರಲಿ ಮನೆಗೆ, ನಾನು ಸಂಕಲ್ಪ ಮಾಡ್ತೀನಿ. ಅದೇ ರೀತಿ ತಾಯಿ ತಂದೆ ಆದವರು ಮಕ್ಕಳ ಹತ್ರ ಸಾರಿ ಅಂತ ಕೇಳೋದೇನು ದೊಡ್ಡ ವಿಷಯ ಏನಲ್ಲ. ಅದೇ ರೀತಿ ಮಕ್ಕಳನ್ನು ತಾಯಿ ತಂದೆ ಹತ್ರ ಸಾರಿ ಕೇಳೋದು ದೊಡ್ಡ ವಿಷಯ ಏನಲ್ಲ. ನೋಡಿ, ಕ್ಷಮೆ ಕೇಳ ಅಂತ ಸ್ಥಳದಲ್ಲಿ ಭಗವಂತ ಯಾವಾಗಲೂ ಇರ್ತಾನಂತೆ. ಭಗವಂತಂಗೆ ಈಕ್ವಲ್ ಅಂತೆ. ಕ್ಷಮಿಸೋರಿಗೆ ದೇವರೇ ಹೇಳಿದಾರಂತೆ, ನಿನಗೆ ಕ್ಷಮಿಸೋವಂಥ ಜ್ಞಾನ ಇದೆಯಲ್ಲ, ಅದೇ ನೀನು ನನ್ನ ಸ್ಥಾನಕ್ಕೆ ಬಂದು ನಿಲ್ತೀಯ. ಯಾರು ಕ್ಷಮೆನಾಗ ಅಕ್ಸೆಪ್ಟ್ ಮಾಡ್ಕೊತಾರೋ ಕ್ಷಮಿಸ್ತಾರೋ ಅವ್ರಿಗೆ ಯಾವಾಗ್ಲೂ ಆ ಭಗವಂತ ಜೊತೆಲೇ ಇರ್ತಾರಂತೆ. ಅದಕ್ಕೆ ಹೇಳೋದು, ನಮ್ಮ ಮನಸ್ಸಲ್ಲಿ ಇರೋಂಥ ತಪ್ಪನ್ನ ನಾವು ತಿದ್ಕೊಂಡ್ಬಿಟ್ವಿ ಅಂತ ಅಂದರೆ ತಕ್ಷಣವೇ ನನ್ನ ಕ್ಷಮಿಸ್ಬಿಡು ಅಂತ ಕೇಳಿಬಿಡ್ಬೇಕಂತೆ. ಆ ಕ್ಷಮೆನ ಆ ಭಗವಂತ ಆ ದಾರಿ, ಒಳ್ಳೆ ದಾರಿನ ತೋರಿಸ್ತಾನಂತೆ ಕ್ಷಮೆಯಿಂದ. ಅದಕ್ಕೋಸ್ಕರನೇ ಹೋಗಿರೋ ಅಂಥ ಹೆಣ್ಮಗ ಮನೆಗೆ ಬರಲಿ, ಆ ಕಾರ್ಯ ಎಂಥದ್ದೇ ಆಗಿರಲಿ, ಆ ಮಗುಗೆ ಮಾಡಬೇಕು ಆಗಿರೋ ಅಂಥ ಒಳ್ಳೆ ಕಾರ್ಯಗಳಾಗಲಿ, ಶುಭ ಕಾರ್ಯ ಆಗಲಿ ಖಂಡಿತ ನಡೀಲಿ. ಅದೇ ರೀತಿ ನೀವು ಹೋಗಿ ಕರೀದಿರ ಇರಬೇಡಿ, ಕರ್ಕೊಬನ್ನಿ ಮನೆಗೆ. ಮಗಳು ತಾನೇ, ಅದು ಎಂಥದ್ದೇ ತಪ್ಪು ಮಾಡಿರಲಿ ಕ್ಷಮಿಸಿ, ಒಳ್ಳೆಯದಾಗಲಿ. ಗುರುವೇ ಶರಣಂ. ಅಮ್ಮ ಕೇಳಿದ್ರಲ್ವಾ, ಹೌದು ಸಾಕಷ್ಟು ರೀತಿಯಲ್ಲಿ ತೊಂದರೆ ಉಂಟಾಗಿದೆ, ಮನೆಗೆ ಬರ್ತಾ ಇಲ್ಲ, ಹೋಗಿ ತುಂಬ ದಿನ ಆಯಿತು, ಇಷ್ಟು ದಿನ ಆದರೂ ಮನೆಗೆ ಬಂದಿಲ್ಲ ಅಂತ. ಇವಾಗ ಈಗಾಗಲೇ ಗುರುಮಾತ ಅದಕ್ಕೆ ಏನು ಪರಿಹಾರ ಮಾಡಬೇಕು, ಯಾವ ರೀತಿ ಅವ್ರನ್ನ ಕರ್ಸ್ಕೋಬೇಕು ಅನ್ನೋದು ನಿಮಗೆ ಬಿಟ್ಕೊಟ್ಟಿದ್ದಾರೆ. ಒಂದು ಸಲ ಮಾತಾಡಿದ್ರೆ ಏನೂ ಹೋಗೋದಿಲ್ಲ, ದಯವಿಟ್ಟು ಮಾತಾಡಿ ನಿಮ್ಮ ಮಗಳನ್ನ ಮತ್ತೆ ಮನೆಗೆ ಕರ್ಸ್ಕೊಳ್ಳಿ. ಗುರುಮಾತ, ಇನ್ನು ಇವತ್ತಿನ ಒಂದು ಸೋಮವಾರದ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯದ ಬಗ್ಗೆ ಮಾತಾಡ್ತಾ ಹೋದ್ರಿ. ಶಿವನ ಅಂಶಗಳಾಗಿರ್ಬೋದು, ಶಿವನ ಆರಾಧನೆ ಆಗಿರ್ಬೋದು, ಇದರ ಜೊತೆಗೆ ಸಾಕಷ್ಟು ರೀತಿಯ ಒಂದಷ್ಟು ಶಿವನ ಬಗ್ಗೆ ಮಹತ್ವವಾದಂತಹ ವಿಚಾರವನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಕೇಳಿದ್ರಲ್ವಾ, ಇವತ್ತು ಸೋಮವಾರ, ಅದರಲ್ಲೂ ಬಹಳ ವಿಶೇಷವಾಗಿ ಶಿವನ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು, ಶಿವನಿಂದ ದೋಷಗಳು ಯಾವ ರೀತಿ ಪರಿಹಾರ ಆಗುತ್ತೆ, ಅಥವಾ ಇರುವಂತಹ ದೋಷಗಳನ್ನು ಯಾವ ರೀತಿ ಮುಕ್ತಿಪಡಿಸ್ಕೋಬೇಕು, ಇವೆಲ್ಲದ್ರ ಬಗ್ಗೆ ಇವತ್ತು ಗುರುಮಾತ ತಿಳಿಸ್ಕೊಡ್ತಾ ಇದ್ರು. ಅದೇ ರೀತಿಯಾಗಿ ಪಿತೃದೋಷ ಎಷ್ಟು ಮಟ್ಟಿಗೆ ಕಾಡುತ್ತೆ, ಅದಕ್ಕೆ ಯಾವ ರೀತಿ ಪರಿಹಾರ ಇದೆ, ಇವೆಲ್ಲವನ್ನು ಸಹ ತಿಳಿಸ್ಕೊಟ್ರು. ಮತ್ತೆ ನಾಳೆ ಒಂದು ವಿಶೇಷವಂತಹ ವಿಷಯದ ಜೊತೆ 8 ಗಂಟೆಯಿಂದ 9 ಗಂಟೆಗೆ ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.